ಗಂಡಂದಿರನ್ನ ಬಿಟ್ಟ ಇಬ್ಬರು ಹೆಂಡತಿಯರು. ಹುಡುಗಿಯನ್ನೇ ಮದುವೆಯಾದ ವಿಚಿತ್ರ ಕಥೆ. ದೇಹಗಳು ಬೇರೆ, ಮನಸ್ಸು ಒಂದೇ, ಇಬ್ಬರ ಆಕಾರ ಒಂದೇ, ಆಸೆಗಳು ಒಂದೇ, ಇಬ್ಬರು ನೊಂದ ಜೀವಗಳು. ಈಗ ಹತ್ತಿರವಾದ ಮಧುರ ಕ್ಷಣಗಳು. ಹುಡುಗಿಯನ್ನೇ ಮದುವೆಯಾದ ಮತ್ತೊಂದು ಘಟನೆ ಬೆಳಕಿಗೆ ಬಂದಿದೆ. ಇಂತಹ ಅದೆಷ್ಟೋ ಘಟನೆಗಳು ಆಗಾಗ ನಡೀತಾನೆ ಇವೆ. ಉತ್ತರ ಭಾರತವಂತೂ ಇಂತಹ ವಿಚಿತ್ರ ಮತ್ತು ವಿಶೇಷ ಮದುವೆಗೆ ಸಾಕ್ಷಿಯಾಗ್ತಿದೆ. ಮದುವೆಯಾಗದ ಅದೆಷ್ಟೋ ಹುಡುಗರಿದ್ದಾರೆ, ಆದ್ರೆ ಇಲ್ಲಿ ಮಾತ್ರ ಹುಡುಗಿಯನ್ನೇ ಮದುವೆಯಾಗೋ ಸಂಪ್ರದಾಯ ಬೆಳೀತಾ ಇದೆ. ಇದುವರೆಗೂ ಹದಿಹರಿಯದ ಹುಡುಗಿಯರು ಈ ರೀತಿ ಮಾಡ್ತಿದ್ರು. ಇಲ್ಲಿರುವ ಇಬ್ಬರಿಗೂ ಈಗಾಗಲೇ ಪುರುಷರ ಜೊತೆಯಲ್ಲಿ ಮದುವೆಯಾಗಿತ್ತು, ಆದ್ರೆ ತಮ್ಮ ಗಂಡಂದಿರಿಂದ ನೋವನ್ನ ಅನುಭವಿಸಿ ದೂರವಾಗಿದ್ರಂತೆ. ಸೋನು ಮತ್ತು ರೀಟಾಗೆ ಅವರ ಗಂಡಂದಿರು ಬಹಳಷ್ಟು ಕಿರಿಕಿರಿ ಕೊಟ್ಟಿದ್ದಾರಂತೆ. ಇದರಿಂದ ನೊಂದ ಇವರು ಕೋರ್ಟ್ಗೆ ಬಂದಿದ್ರು. ಕೋರ್ಟಿನಲ್ಲೇ ಇವರ ಪರಿಚಯ, ಸ್ನೇಹ ಬೆಳೆದಿದೆ. ಇಬ್ಬರು ಪರಸ್ಪರ ಮದುವೆಯಾಗಲು ನಿರ್ಧರಿಸಿಯೇ ಬಿಟ್ರು, ಪ್ರೇಮ ಪಕ್ಷಿಗಳಾದ್ರು. ಯಾಕೋ ಏನು ಜೊತೆಯಲ್ಲೇ ಬೆರೆತೆವು, ಜಗವನ್ನೇ ಮರೆತೆವು. 3 ತಿಂಗಳ ಇವರ ಸ್ನೇಹ ಪ್ರೀತಿಗೆ ಈಗ ಮದುವೆ ಎಂಬ ಮುದ್ರೆ ಬಿದ್ದಿದೆ. ವಕೀಲರ ಸಹಾಯ ಪಡೆದು ಕಾನೂನು ಒಪ್ಪಂದಗಳು ಮುಗಿದು ಈಗ ಮದುವೆಯಾಗಿದ್ದಾರೆ. ಸೋನು ಹೆಂಡತಿಯಾಗಿ, ರೀಟಾ ಗಂಡನಾಗಿ ಹಸೆಮಣೆ ಏರಿದ್ರು. ಬದೋಲ್ನಲ್ಲಿರುವ ಶಿವ ದೇವಾಲಯದಲ್ಲಿ ಸಪ್ತಪದಿ ತುಳಿದಿದ್ದಾರೆ. ಸಿಂಧೂರ ಬಿಟ್ಟು ಗಂಡ ಹೆಂಡತಿಯಾದ್ರು. ವಕೀಲರು ಕೂಡ ಇದಕ್ಕೆ ಸಾಕ್ಷಿಯಾದ್ರು. ಈ ಮದುವೆಗೆ ಕೆಲವರು ವಿರೋಧ ವ್ಯಕ್ತಪಡಿಸಿದ್ರೆ, ಇನ್ನು ಕೆಲವರು ಇರ್ಲಿ ಬಿಡಿ, ಹೇಗಾದ್ರೂ ಜೀವನ ಮಾಡ್ಲಿ ಅಂತಿದ್ದಾರೆ. ಮಕ್ಕಳ ಸರ್ವಾಂಗೀಣ ಬೆಳವಣಿಗೆಗೆ ಬೆಸ್ಟ್ ವಿದ್ಯಾ ಕೇಂದ್ರ ಅಂದ್ರೆ ಅದು ಬಿಎನ್ ಕೋತ್ ವಿದ್ಯಾಸಂಸ್ಥೆ. ಬೀಳಗಿ ತಾಲೂಕಿನ ಅನಗವಾಡಿಯಲ್ಲಿರುವ ಅತ್ಯಾಧುನಿಕ ಈ ಸಂಸ್ಥೆಯಲ್ಲಿ 2025-26ನೇ ಸಾಲಿನ ಪ್ರವೇಶಾತಿ ಆರಂಭವಾಗಿದೆ. ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆ ಬಿಎನ್ ಕೋತ್ ಇಂಟರ್ನ್ಯಾಷನಲ್ ಪಬ್ಲಿಕ್ ಸ್ಕೂಲ್ ಸೈನ್ಸ್, ಕಾಮರ್ಸ್, PU ಕಾಲೇಜ್ ಮತ್ತು BCA ಡಿಗ್ರಿ ಕಾಲೇಜ್ನಲ್ಲಿ ಸೀಟ್ ಅಡ್ಮಿಷನ್ ಮಾಡಿ ಭವಿಷ್ಯದ ಭದ್ರ ಬುನಾದಿ ಹಾಕಿಕೊಳ್ಳಿ. ಅತ್ಯುತ್ತಮ ಕಟ್ಟಡ, ಸ್ಮಾರ್ಟ್ ಕ್ಲಾಸ್, ಡಿಜಿಟಲ್ ಲೈಬ್ರರಿ, ಪ್ರಾಕ್ಟಿಕಲ್ ಲ್ಯಾಬ್ಸ್, ನುರಿತ ಬೋಧಕ ತಂಡ, JEE, ನೀಟ್, KCET ತರಬೇತಿ, ಜಿಮ್, ಹಾಸ್ಟೆಲ್, ವೈಫೈ, ವಿದ್ಯಾರ್ಥಿಗಳ ಹಿತರಕ್ಷಣೆಗಾಗಿ ಸ್ಕೂಲ್ ವ್ಯಾನ್, CCTV ಸೌಲಭ್ಯಗಳಿವೆ. ವಿಶೇಷವಾಗಿ ಏಪ್ರಿಲ್ 1ರಿಂದ ಮೇ 15ರ ತನಕ ಬೇಸಿಗೆ ಶಿಬಿರ ನಡೆಸಲಾಗುತ್ತೆ. ಸ್ಪೋರ್ಟ್ಸ್, ಡ್ಯಾನ್ಸ್, ಮ್ಯೂಸಿಕ್, ಆರ್ಟ್ ಅಂಡ್ ಕ್ರಾಫ್ಟ್, ವಿವಿಧ ಕೌಶಲ್ಯ ಬೆಳೆಸುವ ವಿಷಯಗಳನ್ನು ಕಲಿಸಲಾಗುತ್ತೆ. ಹಿಂದೆ ನಿಮ್ಮ ಮಕ್ಕಳ ಅಡ್ಮಿಷನ್ ಮಾಡಿ. ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿ.